ನಮಸ್ಕಾರ ಯವ್ವ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಆಯ್ತಪ್ಪ, ಒಳ್ಳೇದಾಗ್ಲಿ. ಹಾ. ತುಂಬಾ ಸಂತೋಷ. ಮಠ ಅಂದ್ರೆ ಇಲ್ಲಿ ನಿರ್ಪಾದಿ ಸ್ವಾಮಿಗಳು ಬಂದು ವಾಸ ಮಾಡಿ ಸ್ಥಾನ ರೀ. ಮೊದಲು ಇದು ಇಲ್ಲೆಲ್ಲ ಮೊದಲು ಅಡವಿ ರೀ, ಇದು ದಟ್ಟ ಅಡವಿ. ಆಮೇಲೆ ಡಬ್ಬಗಳ್ಳಿ ಅಂತ ಬೆಳೀತಿದ್ರಲ್ಲ, ಆ ಟೈಪ್ ಜಾಗ ಇದು. ಮೊದಲು ಒಂದು ರಾಕ್ಷಸನ ಸ್ಥಾನ ಅಂತ ಇದೆ. ಅಂಕಲಿಗೆ ಅಡಿಸಿದ್ರು ಬಸವ ಕಲ್ಯಾಣ ಕ್ರಾಂತಿ ಆಯ್ತಲ್ಲ ರೀ, ಬಸವ ಕಲ್ಯಾಣದಾಗ ಇದ್ದಾರೆ ಅವ್ರು ಅಡಿಸಿದ್ರು. ಅವರು ಅಲ್ಲಿ ಕ್ರಾಂತಿ ಆದಾಗ ಅಲ್ಲಿಂದ ಅವರು ಬಸವಣ್ಣವರು ವಚನಗಳನ್ನು, ಅಲ್ಲೆಲ್ಲ ಶರಣರ ವಚನಗಳನ್ನು ಅವರು ಹೊತ್ಕೊಂಡು ಚನ್ನ ಬಸವಣ್ಣವರು ಅಡಿಸಿದ್ರು. ಅಲ್ಲಿಂದ ಬಂದು ಅವರು ಉಳಿಗೆ ಹೋದ್ರು. ಅವ್ರು ಚನ್ನ ಬಸವಣ್ಣವರು ಇವರು ಅಡಿಸಿದ್ರು. ಇಲ್ಲಿ ಬಂದು ಇದ್ದು ಹೋಗ್ಯಾರ. ಇವರು ಅಡಿಸಿದ್ರು ಈ ಜಾಗದಾಗ. ಮುಂದೆ ಒಂದಿನ ಇಲ್ಲ, ಇದು ಒಂದು ಸ್ಥಾನ ಆಗೋದೈತೆ ಅಂತೇಳಿ ಇದೊಂದು ಸ್ವಲ್ಪ ಇದ್ದು ಅವರು ಅಂಕಲಿಗೆ ಹೋಗ್ಯಾರ. ಬಸವ ಕಲ್ಯಾಣ ಯಾವ ಕ್ರಾಂತಿಗೆ ಬಂದು ಇಲ್ಲಿ ಇದ್ದು ಅಂಕಲಿಗೆ ಹೋಗ್ಯಾರ, ಅಡಿಸಿದ್ರು. ಅವ್ರ ಮೊದಲನೇ ಹೆಸರು ರೇಸೈ ಅಂತೇಳಿ ಅಡಿಸಿದ್ರು. ಅವರು ಅಲ್ಲಿ ಹೋಗಿ ಒಂದು ದೊಡ್ಡ ಇದು ಮರ, ಆ ಮರದ ಪಟ್ರಾಗಿದ್ದ ಅವರು ವಾಸ ಮಾಡ್ಕೊಂತ ಅಲ್ಲೇ ಸ್ಥಾನ ಮಾಡಿದ್ರು ಅವರು. ಈ ಸ್ಥಾನಕ್ಕೆ ಅಂಕ್ಲಿ ಮಠ ಅಂತ ಕರೀತಾರೆ. ಹೌದ್ರಿ. ಇದು ಅಂಕ್ಲಿ ಮಠ ಹೆಂಗಾತು? ಅಂಕ್ಲಿ ಮಠ ಅಂತ ಯಾಕೆ ಈಗ ಕರೀತಾರೆ? ಅಲ್ಲಿಗೆ ಬರ್ತಂತೆ ಹೇಳ್ರಿ. ಈಗ ಅದು ಅವ್ರು ಅಡಿಸಿದ್ರು ಓದದ್ದು ಅಂಕಲಿಗೆ ಊರು. ಅದು ಅಡಿಸಿದ್ರು ಹೋಗಿ ಅಲ್ಲಿ ಸ್ಥಾನ ಮಾಡಿದ್ರು. ಅದು ಅಂಕಲಿಗೆ ಅದು. ಅವರು ಅಲ್ಲಿ ಇದ್ದು ಮಠ ಸ್ಥಾಪನೆ ಮಾಡಿದ್ರು. ಅವ್ರು ಅಡಿಸಿದ್ರು ಸ್ಥಾಪನೆ ಮಾಡಿದ ಮೇಲೆ ಅವ್ರು ಹಂಗೆ ಬೆಳ್ಕಂತಾನೆ ಹೋಯ್ತು. ಅಲ್ಲಿ ಸಾಧು ಸಂತರು ಮತ್ತೆ ಬರೋದು. ಅಲ್ಲಿ ಅವರು ಒಂದು ಮಹಾನ್ ಯೋಗಿಗಳು. ಅವರು ಜೀವಂತ ಸಮಾಧಿ ಆದಾರೆ. ಅವ್ರು 770 ವರ್ಷ ಬದುಕಿದ್ದಾರೆ. ಅವರು ಅಂಕಲಿಗೆ ಅಡಿಸಿದ್ರೆ ಅಂದ್ರೆ ಬಸವ ಕಲ್ಯಾಣದಿಂದ ಬಂದಂತಾರೆ ಅವರು. ಅವರು ಇರ್ತಾ ಮಠ ಕಟ್ಟಕ್ಕೆ ಹಚ್ಚಿದ್ರು ಅಲ್ಲಿ, ದೊಡ್ಡ ಮಠ. ಈಗ ಅದೆಷ್ಟು 3.5 ಅಂತಸ್ತು ಐತ್ರಿ ಆ ಮಠ, ಅಂಕಲಿಗೆ ಮಠ. ಎಲ್ಲೈತದ? ಯಾವ ಊರು? ಗೋಕಾಕ್ ತಾಲೂಕಿನಾಗ ಅಲ್ಲಿ ಐತೆ. ಅಲ್ಲಿ ಐತ್ರಿ. ಅಲ್ಲಿ ಒಂದು ಅಂಕ್ಲಿ ಮಠ ನಂದು ಐತೆ. ಅದ ಅಂಕಲಿಗಿರಿ. ಅದು ಊರ ಹೆಸರು ಅಂಕಲಿಗಿರಿ. ಅದು ದೊಡ್ಡ ಕ್ಷೇತ್ರ ಐತೆ. ಅದು 770 ಮಠಗಳು ಮಾಡಿ ಅವ್ರು 770 ವರ್ಷ ಬದುಕಿದಾರೆ. ಅವರು ಅಡಿಸಿದ್ರು. ಅವ್ರ ಮೊದಲನೇ ಹೆಸರು ರೇಸೈ ಅಂತ ಹೇಳಿ. ಅಲ್ಲಿ ಹೋಗಿ ಮತ್ತೆ ಅವರು ಎಲ್ಲ ಒಂದು ಸ್ಥಾನ ಮಾಡಿದ ಮೇಲೆ ದೊಡ್ಡ ಪ್ರಮಾಣದಾಗ ಬೆಳಿತಾರೆ ಅಲ್ಲಿ ಆವಾಗಿನ ಕಾಲದಾಗ. ಆಮೇಲೆ ಇವರು ನಿರ್ಪಾದಿ ಸ್ವಾಮಿಗಳು ಇಲ್ಲೇ ತಪ್ಪಲದಡ್ಡಿ ಅಂತೇಳಿ ಇಲ್ಲಾರ ಇವರು ಆ ನಿರ್ಪಾದಿಗಳು ತಪ್ಪಲದಡ್ಡಿಯಿಂದ ಅದು ಕೆಲವು ದಿವಸ ಒಂದು ಬಂಗಾಲಿ ದೇಶಕ್ಕೆ ಹೋಗ್ಯಾರ. ಅವರು ಬಂಗಾಲಿ ದೇಶದಾಗ ಅಲ್ಲಿ ಕೆಲವೊಂದು ಸಾಧನೆ ಮಾಡಿ ಒಂದು ಸಿದ್ಧಿ ಮಾಡ್ಕೊಂಡು ಒಂದು ಅಲ್ಲಿ ಒಬ್ಬ ಅವರು ಪವಾಡ ಪುರುಷರೇ ಅವ್ರ ಕಡೆಯಿಂದ ಒಂದು ಬಡಿಗೆ ಕೊಟ್ಟಾರ. ಅವರು ಇಲ್ರಿ, ನೀವು ಈ ಬಡಿಗೆ ತಗೊಂಡು ಹೋಗ್ರಿ, ಇದರಿಂದ ಮುಂದೆ ನಿಮ್ದೊಂದು ಏನು ಆಗುವುಗಳು ಐತೆ ಅದು ಎಲ್ಲ ಇದರಿಂದ ನಡೀತೈತೆ ಅಂತೇಳಿ ಅವರು ಹೇಳಿದ ಮೇಲೆ ಅವರು ಆ ಬಡಿಗೆ ತಗೊಂಡು ಅಲ್ಲಿ ಇದಕ್ಕೆ ಬಂದಾರೆ. ಇಲ್ಲಿಗೆ ತಪ್ಪಲದಡ್ಡಿ. ತಪ್ಪಲದಡ್ಡಿ ಒಳ್ಳೆ ಅಲ್ಲಿಗೆ ಬಂದ ಮೇಲೆ ಆ ಬಡಿಗಿಂದ ಅವ್ರು ಏನು ಮನಸ್ಸನ್ನು ಮಾಡ್ತಾರೆ ಅದೆಲ್ಲ ಆಗದಂತ. ಅವ್ರು ಏನು ಹೇಳ್ಯಾರ, ಈ ಬಡಿಗೆ ಇರಲಿ ತನಕ ನಿಂದು ಎಲ್ಲ ನಡೀತೈತೆ, ಆಮೇಲೆ ಈ ಬಡಿಗೆ ಎಂದು ಹೋಗುತ್ತೆ ಅವತ್ತು ನಿನಗೆ ವೈರಾಗ್ಯ ಬರ್ತೈತೆ ಅಂತ ಹೇಳ್ಯಾರ ಅವರು. ತಿರುಗಿ ಅವರು ಕೆಲವು ದಿವಸ ಇದ್ದಂಗೆ ಏನೇನೋ ಒಂದು ಸ್ವಲ್ಪ ಕುಚೇಟಿಗೆ ಮಾಡೋದು, ಹೆಣ್ಣು ಮಕ್ಕಳ ಮೇಲೆ ಏನು ಮಾಡೋದು, ಏನೋ ಇದಂಗಾಗಿ ತಾಯಿಗೆ ಬೇಸರ ಆಗಿಬಿಡೋದಿರ. ಅದು ತಂದೆ ತಾಯಿ ಬೇಸರಾಗಿ ಆಕೆ ಒಂದಿನ ಬಡಿಗಿಂದನೇ ಏನಾರು ಮಾಡ್ತಾನೆ ತಡೀತೆ ಅಂತೇಳಿ ಆ ಬಡಿಗೆ ಮುರಿದು ಒಕ್ಕಟ್ಬಿಟ್ಟ ತಾಯಿ. ಯಾವಾಗ ತಾಯಿ ಅಲ್ಲಿ ಒಕ್ಕಟ್ಟು ಅಂದ್ಕೂಳೆ ಅವ್ರು ಇಂಜಿನಿಯರ್ ಏನು ಹೇಳಿದ್ರಲ್ಲ ಆ ಪ್ರಕಾರ ಇವರು ವೈರಾಗ್ಯನೇ ಆಗೈತೆ. ಅದು ವೈರಾಗ್ಯ ಬಂದು ಇವರು ಸಂಚಾರ ಮಾಡ್ಕೊಂತ ಅಲ್ಲೇ ಮತ್ತು ಅಂಕಲಿಗೆ ಆಕೆ ಅವರು ಮೊದಲು ಹಿಂದಿನ ಜನ್ಮದ ತಾಯಿ ಅವ್ರಿಗೆ ಭೇಟಿಯಾಗಿ ಹೇಳ್ತಾರೆ. ಇವರಿಗೆ ವಿರೂಪಾಕ್ಷೇನರಿ ಇವ್ರ ಹೆಸರು, ಮೊದಲನೇ ಹೆಸರು. ನಿರ್ಪಾದಿಗಳಲ್ರಿ ವಿರೂಪಾಕ್ಷಿ. ಇದು ಏನಪ್ಪ ನಿಂದ ಅಂತೇಳಿ ಆ ಬಡಿಗೆ ಆಗಿದಾಯ್ತು ಇನ್ನು ಹೊಂಟ. ಆಮೇಲೆ ನೀನು ಅಂಕಲಿಗೆ ಅಡಿಸಿದ್ರ ತಕ್ಕ ಅಲ್ಲಿಗೆ ಹೋಗಂತೇಳಿ ಅವ್ರು ಸಂಚಾರ ಮಾಡ್ಕೊಂತ ಅಲ್ಲಿಗೆ ಹೋಗ್ಯಾರ. ಅಲ್ಲಿಗೆ ಹೋದಾಗ ಅಂಕಲಿಗೆ ಅಡಿಸಿದ್ರು, ಸೇವೆ ಮಾಡ್ಯಾರಲ್ಲಿ. 14 ವರ್ಷ ಸೇವೆ ಮಾಡಿದ್ರೆ ಅಲ್ಲಿ ಅವ್ರು ಕಸ ಬೆಳೆದು ಸೇವೆ ಮಾಡಿದ್ರೆ ಅವ್ರಿಗೆ ಗೊತ್ತೇ ಇದ್ದಿಲ್ಲಂತ. ಆ ಟೈಪ್ ಸೇವೆ ಮಾಡ್ಯಾರ ಅವ್ರು. ಅಷ್ಟು ಜಲ್ದಿ ಎದ್ದು ಸೇವೆ ಮಾಡ್ಕೊಂತ ಆಮೇಲೆ ಅದು ಗೊತ್ತಾಗೈತೆ ಅವ್ರಿಗೆ. ಆಗಿನ ಕಾಲದಾಗ ಜನಸಂಖ್ಯೆ ಕಡಿಮೆ ಅಲ್ರಿ ಅವಾಗ. ಗೊತ್ತಾದ ಮೇಲೆ ಇವರು ಮತ್ತು ಅಲ್ಲೇ ಅವ್ರಿಗೆ ಉಪದೇಶ ಮಾಡಿ, ಉಪದೇಶ ಅಂದ್ರೆ ಆಮೇಲೆ ಆಗುತ್ತಲ್ಲ, ಅಲ್ಲೇ ಇಟ್ಕೊಂಡಿದ್ದ ಮೇಲೆ ಏನಪ್ಪ
ಅಲ್ಲಿ ಆಮೇಲೆ ಅವ್ರ ಕೈಯಾಗ ಸಾಕಷ್ಟು ಶಿಷ್ಯರನ್ನ ಇರ್ತಿರಲ್ರಿ ಅವಾಗ. ಹ್ಮ್ ಆ ಶಿಷ್ಯರು ಇವರು ಯಾವಾಗಲಿ ಒಂದು ಚಿಗುರಿ ಚರ್ಮ ಸುತ್ತಿಟ್ಕೊಂಡು ಬಗಲಾಗ ಇಟ್ಕೊಂಡು ಅಡ್ಡಾಡಾರ. ಅವ್ರು ಏನೈತೆ ಅದು ಚಿಗುರಿ ಚರ್ಮ ಇಟ್ಕೊಂಡು ಅಡ್ಡಾಡಿದ ಕೂಡಲೇ ಅಲ್ಲಿ ಜೊತೆಗಿದ್ದ ಶಿಷ್ಯರಿಗೆ ಏನಪ್ಪ ಈ ತೊಗಲನ್ನ ಇಟ್ಕೊಂಡು ಅಡ್ಡಾಡ್ತಾನೆ ಬಗಲಾಗ ಅಂತೇಳಿ ಇವ್ರಿಗೆ ಸ್ವಲ್ಪ ಅಪಹಾಸ್ಯ ಮಾಡ್ಯಾರ. ಅವರು ಮತ್ತು ಲಿಂಗಾಂಗಿಗಳು ಅವರು ಶಿವಪೂಜೆ ಮಾಡೋದು ಮಂದಿ ಅವರು ಆಡಿಸಿದ್ರು ಜೊತೆಗಿದ್ದಾರೆ. ಇವ್ರಿಗೆ ಇಷ್ಟ ಮನಸ್ಸಿನಾಗ ಹಿಂಗೆ ಅನ್ಕೊಂಡಾರ ಅವ್ರ ಲಿಂಗ ಎಲ್ಲ ಮಾಯ ಆಗಿಬಿಟ್ಟಿದ್ದು ಅಂತ ಜೊತೆಗಿದ್ದರು. ಏನಿದು ಹಿಂಗೆ ಆಯ್ತು ಅಂದ್ಕೊಳ್ಳಿ ಅವ್ರು ಆಡಿಸಿದ್ರು. ಈಗ ಗೊತ್ತಾಗೈತ್ರಿ ಆ ವಿಷಯ. ಇಲ್ಲ ನೀವು ಆತ ಏನು ಕಿಂಚಿತ್ ಮಾಡಿರಿ ವಿರೂಪಾಕ್ಷಿಗೆ, ಅದಕ್ಕಾಗಿ ಹಿಂಗಾಗೈತೆ ಅಂತೇಳಿ ಹೇಳ್ಯಾರ. ಇವ್ರು ಸೇವೆ ಮಾಡ್ಕೊಂತ ಭಾಳ ವರ್ಷ ಅಲ್ಲೇ ಆಗ್ಯಾರಲ್ರಿ. ಮತ್ತು ಅವ್ರಿಗೂ ಉಪದೇಶ ಮಾಡ್ಯಾರ. ಇದು ಅಂಕ್ಲಿ ಮಠ ಯಾಕಂತ ಈಗ ಅದನ್ನು ತಡ್ರಿ ಬರ್ತ ಮುಂದೆ ಇನ್ನು ಮುಂದೆ ಬರ್ತ ಕತೆ ದೊಡ್ಡದಿದೆ ಅದು. ಸೂಪರ್, ಹೇಳ್ರಿ. ಮತ್ತು ಅದು ಅಂಕಲಿಗೆ ದೊಡ್ಡ 3.5 ಅಂತಸ್ತಿನ ಮಳ ರೀ ಅದು. ಇದು 3.5 ಮಳ, ಮನುಷ್ಯನ ಶರೀರ 3.5 ಮಳ ಇರ್ತದಂತ 3.5 ಅಂತಸ್ತಿನ ಮನೆ ಇದು ಮಠ ಕಟ್ಸ್ಯಾರಂತ ವಾಡಿಕೆ. ಏನ್ರಿ ಇವ್ರು ಆ ಕಟ್ಟೋ ಟೈಮ್ನಾಗ ವಿರೂಪಾಕ್ಷಿ ಇಲ್ಲಿ ಮೇಲೆ ಅದನ್ರಿ 3ನೇ ಅಂತಸ್ತಿಗೆ ಇದ್ದಾಗ ತಿರುಗಿ ಅದಕ್ಕೆ ಗುರುಗಳು ಕರೆದು ಬಿಟ್ಟಾರ ವಿರೂಪಾಕ್ಷಿ ಅಂತ ಅಂದ್ಕೊಳ್ಳೆ ಅಲ್ಲಿದ್ದ ಆರಿಬಿಟ್ಟಾನ. 3.5 ಅಂತಸ್ತಿಲಿಂದ ಆರಿ ಕೆಳಗೆ ಅವ್ರ ಎದುರಿಗೆ ಕುಂತ್ಬಿಟ್ಟಾರ. ಇಳಿಸಿದ್ರ ಮುಂದೆ ಇದು ಕುಳ್ಳಿ ಏನಪ್ಪ ಇದು ನಿರುಪಾದಿ, ಇದು ನೀನು ವಿರೂಪಾಕ್ಷಿ, ನೀನು ಇವತ್ತಿನಿಂದ ನೀನು ಉಪಾಧಿ ರಹಿತ ನಿರುಪಾದಿ. ನೀನು ಉಪಾಧಿ ಅನ್ನೋದು ಜಂಜಾಟದತ್ತಲ್ಲ, ನೀನು ಎಲ್ಲ ತ್ಯಾಗಿ ಮೈದಿ. ಇಲ್ಲಿ ನಿಂದು ಇದು ಚಲೋ ಐತೆ, ನಿರುಪಾದಿಯಾಗಿ ಮೆರಿ ನೀನು ಅಂತೇಳಿ ಒಂದು ಸಲ ಇದನ್ನು ಆಶೀರ್ವಾದ ಮಾಡ್ಯಾರ ಅವರಿಗೆ. ಮಾಡಿದ ಮೇಲೆ ಅವ್ರ ಜೊತೆಗೆ ಇನ್ನೊಬ್ಬರು ತೌಗದ ಬಾಳೆ ಸ್ವಾಮಿಗಳು ಅಂತೇಳಿ ಅವರು ನಿರುಪಾದಿಗಳ ಜೊತೆಗೇನೆ ಸೇವೆ ಮಾಡಿದ್ದಾರೆ ಅವರು. ಈಗೇನು ತೌಗದ ಬಾಳೆ ಸ್ವಾಮಿ ಮಠ ಅಂತಾರೆ ಅಲ್ಲಿ ಗೋಕಾಕ್ ತಾಲೂಕಿನಾಗ ತೌಗಂತ ಒಂದು ಊರು. ಅವರು ಇವ್ರ ಜೊತೆಯಾಗಿ ಸೇವೆ ಮಾಡ್ಕೊಂತಿದ್ದಾಗ ಆಮೇಲೆ ಇವ್ರು ಅಡಿಸಿದ್ರು ಕರೆದು ಏನಪ್ಪ ಇವತ್ತಿಗೆ ನೀನು ಇಬ್ಬರು ಬರ್ರಿ ಇಲ್ಲಿ ಅಂತೇಳಿ ಅವ್ರಿಗೇನೇನು ಆಶೀರ್ವಾದ, ಒಂದು ಇವರಿಗೆ ಒಂದು ಅಕ್ಕಿ, ಆಮೇಲೆ ಒಂದು ಬಡಿಗೆ, ಒಂದು ಇವತ್ತಿಗೆ ಐತ್ರಿ ಅದಿಲ್ಲಿ ಗದ್ದಿಯಾಗ. ಆ ಗದ್ದಿಯಾಗ ಅದನ್ನ ಇಟ್ಟು ಅದ್ರ ಮೇಲೆ ಇದನ್ನು ಕವಚ ಮಾಡಿಸ್ಯಾರ. ಅದು ನೀನು ಒಂದು ತಿಂಗಳ ದಾರಿ ಆಗುತ್ತಾ ಅಲ್ಲಿ ಅದು ಶಿರಸಬಂಧನಪುರ ಅಂತ ಹೆಸರು ಈ ಊರಿಗೆ. ಮೊದಲು ತಲಿಕಟ್ಟು ಅಂದರೆ ಇದು ಶಿರಸಬಂಧನಪುರ ಅಂತ ಊರಿದೆ ಹೆಸರು. ಅದು ತಲಿಕಟ್ಟು ಅಂತ ಯಾಕೆ ಬಂತಂತಂದ್ರೆ ಅವರು ದಣ್ಯರು, ಅವರು ಹಿಂದಕ್ಕೆ ಮೂಲಟಿ ದಣ್ಯರು ಅಂತೇಳಿ ಅವರು ಇದು ಆಡಳಿತಾಗಿದ್ದದ್ದು. ಅದು ಎಲ್ಲರ ತಲೆಗೆ ಬಟ್ಟೆ ಕಟ್ಕೊಂಡು ಸೇವೆ ಮಾಡ್ತಿದ್ರಂತ ಗುಡಿ ಕಟ್ಟೋ ಕೆಲಸ ಅಲ್ಲೇ ಅವ್ರದ್ದೇ ಒಂದು ಕೆಲಸಗೆ. ಅವಾಗ ಅದು ಇದೇನಿದು ತೆಲಿಗೆಲ್ಲ ತಲೆ ಕಟ್ಕೊಂಡು ತಲೆ ಕಟ್ಟ ಅಂದ್ಕೂಡ ಅದೇ ಹೆಸರು ಬಿದ್ದೈತ್ರಿ. ಅದು ತಲಿಕಟ್ಟು ಅಂತ ಹೆಸರಾಗಿತ್ತಂತ್ರಿ. ನೀನಿನ ತಲೆಗೆ ಇಲ್ಲಿ ಹೋಗಂತೇಳಿ ಅವರು ಇವರಿಗೆ ಹೇಳಿದ್ರು, ಒಂದು ತಿಂಗಳು ದಾರಿ ಆಗುತ್ತಾ ನೀನು ಹೋಗಂತೇಳಿ. ಇವ್ರು ಒಂದು ತಿಂಗಳೆಲ್ಲ ಅಲ್ಲೇ ಇಲ್ಲೇ ಅಡ್ಡಾಡಿಕೆಂತ ದೊಡ್ಡ ದೊಡ್ಡ ದೇವಸ್ಥಾನದಾಗ, ಆಮೇಲೆ ಗಜೇಂದ್ರಗಢದಾಗ ದುರ್ಗಮ್ಮನ ಗುಡಿ ಐತ್ರಿ ಅಲ್ಲಿ ಯಾರು ಹೋಗ್ತಿದ್ದಿಲ್ಲ ಅಂತ ಗಜೇಂದ್ರಗಢ ಇವತ್ತಿಗೆ. ಆ ದುರ್ಗಮ್ಮನ ಗುಡಿಗೆ ಇಲ್ಲಿ ಯಾರು ಇರ್ತಿದ್ದಿಲ್ಲ ಅಂತ ಇವರು ಅಲ್ಲಿಗೆ ಹೋಗ್ಯಾರ. ಇಲ್ರಿ ಇಲ್ಲೇ ಇರೋಕ್ಕೆ ಬೇಡ, ರಾತ್ರಿ ಇಲ್ಲಿ ಯಾರು ಇರೋದಿಲ್ಲ, ನೀವು ಇಲ್ಲಿರೋದು ಬೇಡ ಅಂದ್ಕೊಳ್ಳಿ, ಏನಿಲ್ಲ ನಾವು ಇಲ್ಲೇ ಇರ್ತೀವಿ ಅಂತೇಳಿ ವಸ್ತಿ ಮಾಡ್ಯಾರ ಅಲ್ಲಿ. ಅಲ್ಲೇ ದುರ್ಗಮ್ಮನ ಇದಕ್ಕೆ ವಸ್ತಿ ಇದ್ದ ಕೂಡಲೇ ಇವ್ರು ಏನೋ ಬೇಡ ಅಂದ್ರೆ ಇಲ್ಲಿ ಇರ್ತೀವಿ ಅಂತಾರೆ. ಇವ್ರೇನೋ ಇವ್ರಿಗೇನೋ ಕಾಡುತ್ತೆ ಅಂತೇಳಿ ಇಲ್ಲಿ ಇರ್ತಾರಲ್ರಿ, ಅಲ್ಲಿ ಕಾವಲುಗಾರ ಇದ್ರಂತ ಜಾಕೆ ಯಾರು ಹೋಗ್ಬೇಡ ಅಂತೇಳಿ. ತಿರುಗಿ ಇವರು ಅಲ್ಲೇ ಇದ್ದ ಕೂಡಲೇನ ಒಂದು ಸಲ ದೇವಿ ಅವರಿಗೆ ಪ್ರತ್ಯಕ್ಷ ಹೇಳ, ಅಲ್ಲಿ ಜನರಿಗೆ ಇಲ್ಲಿ ಇರಬೇಡ್ರಿ ನೀವು, ಇಲ್ಲಿ ಈ ಜಾಗದಾಗ ಯಾರು ಇರಾಗಲ್ಲ ಅಂತ ಹೇಳಿದ್ರೆ ಅವರು ಅಲ್ಲಿ ಇರ್ತಾ ದೇವಿ ಪ್ರತ್ಯಕ್ಷ ಆಗಿ ಒಂದು ಮೂಗಿನಾಗ ಮುತ್ತ ಇದು ಏನು ಅಂತಾರಲ್ರಿ, ಮುತ್ತು ಅದನ್ನು ಕೊಟ್ಲಂತ ಆಕಿ. ಕೊಟ್ಟಿಂದ ತಿರುಗಿ ಅಲ್ಲಿ ಅದು ಪ್ರತ್ಯಕ್ಷ ಆಗೈತಿ ಜನರಿಗೆ, ಯಾಕಪ್ಪ ಅವ್ರು ದೊಡ್ಡವ್ರು ಅದಾರ ಬಿಡು ಅಂತೇಳಿ ಅದನ್ನ ಕೈ ಬಿಟ್ಟಾರೆ. ಇವ್ರು ಕೆಲವು ದಿವಸ ಅಲ್ಲಿ ಇದ್ದು ದುರ್ಗಮ್ಮನ ಗುಡಿ ಇದ್ದು ಆಮೇಲೆ ಸಂಚಾರ ಮಾಡ್ಕೊಂತ ಇಲ್ಲಿ ಇದು ತಲಿಕಟ್ಟಿಗೆ ಈಗ ಬಂದ ಊರಿಗೆ ಬಂದಿಂದ ಇಲ್ಲಿ ಮಠ ಸ್ಥಾಪನೆ ಮಾಡ್ಬೇಕಾದ್ರೆ ಇಲ್ಲಿ ಗವಿ ಐತಿ ಅಲ್ರಿ, ಇಲ್ಲಿ ಒಂದು ಸದ್ಯ ಗವಿ ಐತಿ ಇಲ್ಲಿ. ಆ ಗವಿ ಅವರ ಸ್ಥಾಪನೆ ಮಾಡ್ಕೊಂಡು ಅಲ್ಲೇ ಸಿದ್ಧಿ ಮಾಡ್ಕೊಂತ ಅಲ್ಲೇ ಇರೋದು. ತಿರುಗಿ ಇವರು ನೀನು ಅವ್ರ ಅಂಕಲಿಗೆಂದ ಇಲ್ಲೇನು ಬಂದ್ರಲ್ರಿ, ಆ ಅಂಕಲಿಗೆಂದ ಬಂದಕ್ಕಾಗಿನ ಅಲ್ಲಿ ಹೆಸರು ಈ ಮಠಕ್ಕೆ ಐತಿ.
ಅಂಕಲಿಯಿಂದ ಅಂಕಲಿ ಬಂದು ಮಠ. ಅಂಕಲಿ ಮಠ ಅಂತ ಬರ್ಬೇಕಾದ್ರೆ ಅಂಕಲಿಯಿಂದ ಯಾವ ಜಿಲ್ಲೆ ರೀ ಅದು ಅಂಕ್ಲಿ? ಗೋಕಾಕ್ ತಾಲೂಕು, ಗೋಕಾಕ್ ತಾಲೂಕು, ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕು, ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕಿನ ಅಂಕ್ಲಿ ಅಂತ ಒಂದು ಸ್ಥಳ ಅಲ್ಲಿ. ಅಂಕಲಿಗೆ ಊರ ಅದು, ಅಂಕ್ಲಿಗೆ ಊರದು. ಅಲ್ಲಿಂದ ಬಂದದಕ್ಕೆ ಇಲ್ಲಿ ಅಂಕ್ಲಿ ಮಠ ಅಂತ ಆಯ್ತು. ಅಂಕಲಿ ಮಠ ಅಂತ ಹೆಸರು ಇರುತ್ತೆ. ಅಂಕ್ಲಿ ಅನ್ನೋದು ಏನದ ಅಣ್ಣನ ಹೆಸರು? ಇಲ್ರಿ, ಊರ ಅಲ್ಲಿ ಐತಲ್ರಿ ಅದು ಅಂಕಲಿಗೆ ಊರ ಅದು. ಅವಾಗಿಂದ ಆವಾಗಲಿಂದ ಅದ ಹೆಸರು ಅಂಕ್ಲಿ ಮಠ ಅಂತ ಹೇಳ್ತಾರೆ. ಇವ್ರ ಅಪ್ಪಾರು ಬಂದದಕ್ಕ ಮಠ ಆಯ್ತು, ಸ್ಥಾಪನೆ ಇಲ್ಲಿ ಸ್ಥಾಪನಾ. ಇವರು ಮಠ ಇದು ಇಲ್ರಿ, ಮೊದಲು ಇಲ್ಲಿ ಇದು ರಾಕ್ಷಸ ಸ್ಥಾನ. ಇದು ಕೂಡ ಹೌದಾ? ಇದು ಎಲ್ಲ ಡಬ್ಬಗಳ್ಳಿ ಇಲ್ಲಿ ಅಡಿಸಿದ್ರು. ಮತ್ತೆ ಇಲ್ಲಿ ಇದ್ದು ಹೋಗ್ಯಾರ ಅವ್ರು ಅಲ್ಲಿಗೆ. ಬಸವ ಕಲ್ಯಾಣ ಕ್ರಾಂತಿ ಆದ ಹೊತ್ನ್ಯಾಗ ಅವ್ರು ಪ್ರಯಾಣ ಮಾಡ್ಕೊಂತ ಬಸವಣ್ಣವ್ರ ವಚನಗಳನ್ನ ಎಲ್ಲ ಸಾಹಿತ್ಯ ತಗೊಂಡು ಚನ್ನಬಸವಣ್ಣವ್ರು ಉಳಿಗೆ ಹೋಗ್ಯಾರ. ಇವ್ರು ಇಲ್ಲಿದ್ದು ಅಂಕಲಿಗೆ ಹೋಗಿ ಬಂದ್ ಮತ್ತೆ ಅಂಕ್ಲಿ ಮಠ ಮಾಡಿದ್ರು. ಐತರಿ ಗುಹೆ ಐತೇನ್ರಿ ಇಲ್ಲಿ? ಐತಲ್ರಿ, ನೋಡಕ್ ಸಿಗತ್ತ? ಐತಲ್ರಿ, ತೋರಿಸ್ತೀರಿ? ನಡ್ರಿ ಹೋಗೋಣ. ಓಕೆ, ತಡ್ರಿ ಇದನ್ನ. ಇನ್ನು ಮುಗ್ದಿಲ್ಲ ಕತೆ? ಅಯ್ಯಪ್ಪ, ಇಲ್ಲ, ಫುಲ್ ಪಾಯಿಂಟ್ ಇಡ್ರಿ ಇದಕ್ಕೆ ನನಗೆ. ಇದು ಅಂಕಲಿಗೆ ಅಂತೇಳಿ ಯಾವಾಗಲಿಂದ ಯಾವಾಗ ಇಲ್ಲಿ ಸ್ಥಾಪನೆ ಊರು ಅದು ಅಂಕಲಿಗೆ ಬಂದಿದ್ದಕ್ಕಾಗಿನೇ ಅಂಕಲಿಗೆ ಮಠ ಹೋಗಿ ಅದು ಅಂಕಲಿ ಮಠ ಆಗಿದೆ. ಊರ ಹೆಸರು ಅಲ್ಲಿದ್ರೆ ಅದಿದೆ. ಆಮೇಲೆ ಅವರು ನಿರ್ಪಾದ ಸ್ವಾಮಿಗಳ ಜೊತೆಗೆ ಇನ್ನೊಬ್ರು ತಾವುದಾರೊಬ್ರು ಇದ್ರಲ್ರಿ, ಅವರು ಒಬ್ರು ಶಿಷ್ಯರಲ್ಲ ತಾವುದಾರ. ಅವ್ರಿಗೆ ನೀನು ಒಂದು ದಿವಸ ಹೋಗು, ನೀನು ಒಂದು ದಿವಸ ದಾರಿ ನಿನಗೆ ಇಲ್ಲಿ ತಾವುಕ್ಕೆ ಹೋಗಿ ನೀನು ತಾವುದಾಗ ಮಠ ಮಾಡಂತ ಅವ್ರಿಗೆ ಹೇಳಿ ಅವರು ತಾವುದಾಗ ಮಠ ಮಾಡ್ಕೊಂಡು ಅವರು ಅಲ್ಲೇ ಆದ್ರು. ಬಾಳಯ್ಯ ಸ್ವಾಮಿಗಳು ಇವ್ರು ಇಲ್ಲಿಗೆ ಬಂದರು. ಬಂದು ತಿರುಗಿ ಇಲ್ಲಿ ಇವ್ರು ಇರ್ತಾ ಆಮೇಲೆ ಇವ್ರ ತಂದೆ ತಾಯಿಗಳಿಗೆ ಗೊತ್ತಾಗೈತೆ ಅಲ್ರಿ, ಅವರು ಇವ್ರನ್ನ ಹುಡ್ಕ್ಯಂತ ಇಲ್ಲಿಗೆ ಬಂದಾರ. ವಿರೂಪಾಕ್ಷಯ್ಯನವ್ರು ಹುಡುಕ್ಯಂತ ಬಂದಿಂದ ತಿರುಗಿ ಮತ್ತೆ ಅವ್ರದ್ದು ಮುಂದಂಗೆ ನಡೀತಿದೆ ಅಂಕಲಿ ಮಠದ್ದು. ನಡೆದು ತಿರುಗಿದು ಕೊನೆ ಇಲ್ಲದ್ರಿ ಇದು. ಇವರಿಗೆ ಲಗ್ನ ಮಾಡಿದ್ರು ಆಮೇಲೆ ಎಲ್ಲ. ಅವ್ರಿಗೆ ಒಬ್ಬರು ಸುಗೂರು ಸ್ವಾಮಿಗಳಂತ ನಿರ್ಪಾದಿಗಳಿಗೆ ಸುವರ್ಣ ಸ್ವಾಮಿಗಳು ಸುವರ್ಣಾಖ್ಯರು ಅಂತಿದ್ರೆ ಅವರಿಗೆ ಸುವರ್ಣಾಖ್ಯರು ಅಂದ್ರೆ ಅವ್ರೂ ಸುವರ್ಣ ಸ್ವಾಮಿಗಳು ಅಂತ ಅವ್ರಿಗೊಬ್ರು ಮಕ್ಕಳು. ಆಮೇಲೆ ಸುವರ್ಣ ಸ್ವಾಮಿಗಳಿಗೆ ಇನ್ನೊಬ್ಬರು ಸುವರ್ಣ ಸ್ವಾಮಿಗಳಿಗೆ ಫಕೀರ್ ಸ್ವಾಮಿಗಳು ಅಂತೇಳಿ ಅವ್ರ ಮಕ್ಕಳು, ಫಕೀರ್ ಸ್ವಾಮಿಗಳು ಅಂತೇಳಿ. ಹಂಗೆ ಇದು ಬೆಳಿತಿದೆ. ಅವ್ರ ನಿರ್ಪಾದ್ಯಪ್ಪರಿಗೆ ಮದುವೆ ಆಯ್ತು. ಅವರು ಇಲ್ಲಿಗೆ ಬಂದ್ರಲ್ಲ ಹುಡುಕಿ ಅಂತ ಬಂದಿಂದ ಅವ್ರಿಗೇನು ಮತ್ತೆ ಸುವರ್ಣಾಖ್ಯರ್ ಅಂತೇಳಿ ಅವ್ರಿಗೊಬ್ರು ಮಕ್ಕಳು ಬರ್ತಿದ್ದಾರೆ. ಆಮೇಲೆ ಹಂಗೆ ಇದು ಸ್ಥಾಪನೆ ಆಯ್ತು ರೀ ಇದು. ಇಲ್ಲೇ ಇದೆಲ್ಲ ಸ್ಥಾಪನೆ ಆಯ್ತು. ಇದು ಅವ್ರು ಬರೋದಕ್ಕಿಂತ ಮುಂಚೆ ರಾಕ್ಷಸ ಸ್ಥಾನ ಅಂತ ಇದು. ಇಲ್ಲೇನು ಬಂದ್ರಲ್ಲ ಈ ಸ್ಥಾನಕ್ಕೆ, ಅವ್ರು ಅಂಕಲ್ಗೆ ಅಡಿಸಿದ್ರೆ ಕಳಿಸಿದ್ರು ಅವರು. ಯಾಕಂದ್ರೆ ತಾವು ಬಸವಣ್ಣ ಕ್ರಾಂತಿ ಆದಾಗ ಬಂದು ಇಲ್ಲಿ ಇದ್ದು ಹೋಗ್ಯಾರಲ್ರಿ, ಅವ್ರಿಗೆ ಅದೇನು ಅವ್ರ ಇಚ್ಛೆ. ಇಲ್ಲಿ ಬಂದು ಇದ್ದು ಹೋಗಿತ್ತು. ಇಲ್ಲ ನೀನು ಒಂದು ತಿಂಗಳು ಆಗ್ತೈತೆ, ಅಲ್ಲೇ ಒಂದು ಶಿರಸಬಂಧನಪುರ ಅಂತ ಊರು, ಅಲ್ಲಿ ಹೋಗಿ ಇದ್ದು ನಿನ್ನ ಸ್ಥಾನ ಅಲ್ಲಿ ಬೆಳಿತೈತೆ ಅಂತೇಳಿ ಅವರಿಗೆ ಅಕ್ಕಿ ಒಂದು ವಿಭೂತಿಗೆ ಇಟ್ಟಿದೆ. ವಿಭೂತಿಗಟ್ಟಿ ಇವತ್ತಿಗೆ ಅಲ್ಲೇ ಐತಿ ಗದಿಗೆ ಮೇಲೆ. ವಿಭೂತಿಗಟ್ಟಿ ಅಕ್ಕಿ ಒಂದು ಬಡಿಗೆ ಅವ್ರು ಬೆತ್ತ ಅಂತಾರ ಕೊಟ್ಟು, ನೀನು ಇಂಥ ಜಾಗ ಐತೆ ಹೊನ್ನಪ್ಪನ ಕೆರೆ ಅಂತ ಇಲ್ಲೊಂದು ಕೆರೆ ಇದೆ. ಆಮೇಲೆ ಒಂದು ಘಟಸರ್ಪ, ಒಂದು ರಾಕ್ಷಸ
ವಾಸ ಅದಾವ ಅಲ್ಲಿ. ಇಲ್ಲಿ ಈ ಜಾಗದಾಗ ವಾಸ ಆಗಿದೆ. ವಾಸ ಅದಾವ. ಆ ಜಾಗಕ್ಕೆ ಯಾರು ಹೋಗೋದಿಲ್ಲ, ನೀನು ಹೋಗು, ಅಲ್ಲಿ ನಿಂದು ಪ್ರಭಾವ ಬೆಳಿತೈತಿ, ನಿನ್ನ ಮಠನ ಆಗುತ್ತೆ ಅಂತ ಅವ್ರು ಹೇಳಿ ಕಳಿಸಿಂದ ಇವ್ರು 1 ತಿಂಗಳು ಗಟ್ಟಲೆ ಬಂದಾರ. ಅಲ್ಲಿಂದ ಇಲ್ಲಿ ಪಾದಯಾತ್ರೆ ಅದ ಬಂದಿಂದ ಇಲ್ಲೇ ಮಾಡಿದ್ದು ತಿರುಗಿ ಮೊದಲು ಇದ್ದೇ ಇದನ್ನು ಸ್ಥಾಪನೆ ಮಾಡ್ಕೊಂಡು ಇದ್ರಾಗ ವಾಸ ಇದ್ಕಂತ ಯೋಗ ಸಿದ್ಧಿ ಮಾಡ್ಕೊಂತಿದ್ವಿ. ಮತ್ತು ಅವರು ಮುಂದೆ ಅವರು ಇವ್ರು ಗುರ್ತು ಹಿಡಿದು ಬಂದಾರ, ಅವರು ವಂಶಸ್ಥರು ಬಂದಿದ್ದು. ಮತ್ತು ಇವ್ರಿಗೆ ಲಗ್ನ ಆಗಿಂದ ಒಬ್ಬರು ಸುವರ್ಣಾಕ್ಯರ್ ಅಂತೇಳಿ ಮಕ್ಕಳು, ಅವ್ರ ಬಗ್ಗೆ ಅವರು ಇದು ನಂತರ ಪಕ್ಕಿ ಸ್ವಾಮಿಗಳು ಅಂತೇಳಿ ಅವರಿಬ್ಬರ ಗತಿಗೆ ಅಲ್ಲೇ ತಾವುಗಂತ ಹೇಳಿದ್ವಲ್ಲ, ಅಲ್ಲೇ ಅವರು ಯಾಕಂದ್ರೆ ಒಡನಾಟ್ರೆ ತಾವು ಸ್ವಾಮಿಗಳು ಬಾಳೆ ಸ್ವಾಮಿಗಳು ಅಂತೇಳಿ ಅವರಿಗೆ ನಿರ್ಪಾದಿಗಳಿಗೆ ಒಡನಾಟ ಅಲ್ಲ, ಮೊದಲು ಒಂದೇ ಗುರುವಿನ ಮಕ್ಕಳಲ್ಲ. ಅವರು ಅಲ್ಲೇ ತಾವುಗಕ್ಕೆ ಹೋಗಿ ಅವರು ಅಲ್ಲಿ ಮಠ ಮಾಡಿದ್ರು ಬಾಳೆ ಸ್ವಾಮಿಗಳು ಅಂತೇಳಿ. ಇವರು ಇಲ್ಲಿ ಮಾಡಿದರು. ಅದು ಅವ್ರವ್ರಿಗೆ ಸಂಪರ್ಕ ಇದ್ದೇ ಇತ್ತು ಆಗಿನ. ಆಮೇಲೆ ರೀ ರಾಕ್ಷಸ ಅವೆಲ್ಲ ಬಂದು ನಾವೇನು ಮಾಡೋಣಪ್ಪ, ನಾವು ನಮಗೆ ಜಾಗ ಬಿಡೋದಾಗಲ್ಲ ನಮ್ಮಿಂದ ಅಂತ ಇಲ್ಲಿ ರಾಕ್ಷಸ ಜಾಗ ನಿಮ್ಮ ನೀರು ಬೇಡನಾಗಲ್ಲ, ಯಾರಿಗೆ ತೊಂದರೆ ಕೊಡಬಾರ್ದು, ಜನರಿಗೆ ಇಲ್ಲಿ ಬಂದವರಿಗೆ ಇವತ್ತಿಂದ ಯಾರಿಗೆ ತೊಂದರೆ ಕೊಡಬೇಡ ಇಂದ ಅವ್ರಂತ ಅವ್ರ ಮಾತಿನ ಪ್ರಕಾರ ಯಾರಿಗೆ ತೊಂದರೆನೂ ಕೊಟ್ಟಿಲ್ಲ. ರಾಕ್ಷಸ ಇಲ್ಲೇ ಉಳ್ಕೊಂಡೈತೆ. ಆಮೇಲೆ ವನ್ನಪ್ಪನ ಕೆರೆ ಅಂತೇಳಿ ಇತ್ತಂತ್ರಿ ಇಲ್ಲಿ. ಅದು ಮತ್ತೆ ಎಲ್ಲ ಅವರು ಇಲ್ಲಿ ಒಟ್ಟು ಇದ್ದಕ್ಕಂತೇನೆ ಮತ್ತೆ ಮುಂದೆ ಬೆಳೆದು ಈ ಮಟ್ಟಕ್ಕೆ ಬಂದೈತೆ ಇದು. ಈಗ ಫಕೀರ್ ಸ್ವಾಮಿಗಳು ಸುಗರ್ ಸ್ವಾಮಿಗಳು ಸುವರ್ಣಾಕ್ಯರ್ ಅಂತ ಹೇಳಿದ್ನಲ್ಲ, ಅದ್ರ ಮಕ್ಕಳು, ಅವ್ರ ಮಕ್ಕಳು ಅವರು ಫಕೀರ್ ಸ್ವಾಮಿಗಳು, ಅವ್ರಿಬ್ರು ಗದ್ದಿಗೆ ಅಲ್ಲಿ ಆಗಿದ್ರಿ. ಅಲ್ಲಿ ಆಗೈತೆ ನೋಡೋಣ, ಆ ಕಡೆಗೆ ಹೋಗನ್ರಿ. ಇಲ್ರಿ, ಇದು ಚಿಕ್ಕೊಪ್ಪ ಅಂತ ಹೇಳಿದ್ನಲ್ಲ, ಅಲ್ಲಿ ಐತೇನ್ರಿ. ಚಿಕ್ಕೊಪ್ಪದಾಗ ಅಲ್ಲಿ ಮಠ ಆಗೈತೆ ಅವ್ರು. ಯಾಕಂದ್ರೆ ಇವ್ರು ಅಲ್ಲಿನ ಸ್ನಾನ ಮಾಡಿ ಬಂದಾರ ನಿರ್ಪಾದಿಗೆ ಬರೋವಾಗ. ಅಲ್ಲಿನ ಪವಾಡಗಳನ್ನು ಮಾಡಿ ಬಂದಾರ, ಮಾಡ್ಕೊಂತ ಬಂದ. ಅಲ್ಲಿನ ಒಂದು ಜಾಗ ಅವ್ರ ಮಾಡಿದಂಥ ಜಾಗಕ್ಕೆ ಅವರು ಅಲ್ಲೇ ಹೋದ್ರು. ಸುಗರ್ ಸ್ವಾಮಿಗಳು ಅವ್ರ ಗದ್ದಿಗೆ ಅಲ್ಲೇ ಆಗ್ಯಾವ್ರಿ. ಆಮೇಲೆ ಸುಗರ್ ಸ್ವಾಮಿಗಳು ಸುವರ್ಣಾಕ್ಯರ ಅವ್ರ ಹೆಸರು. ಸುವರ್ಣಾಕ್ಯರ ಮೊದಲನೇ ಮಕ್ಕಳು. ಸುವರ್ಣಾಕ್ಯರ ಮಕ್ಕಳು ಇವ್ರು ಫಕೀರ್ ಸ್ವಾಮಿಗಳು. ಆ ಫಕೀರ್ ಸ್ವಾಮಿ ಗದ್ದಿಗೂ ಅಲ್ಲೇ ಆಗೈತೆ. ಫಕೀರ್ ಸ್ವಾಮಿಗಳಿಗೆ ಸುವರ್ಣ ಸ್ವಾಮಿಗಳು ವೀರಭದ್ರ ಸ್ವಾಮಿಗಳು ಅಂತ ಇಬ್ಬರು ಮಕ್ಕಳು, ಗಣಮಕ್ಕಳು ಅವರು. ಅವ್ರ ಗದ್ದಿಗೆ ಇಲ್ಲೇ ಆಗ್ಯಾವ್ರಿ ಇಲ್ಲಿ. ಆಮೇಲೆ ನಂತರ ಮತ್ತೆ ಅವರಿಗೆ ಇಬ್ಬರು ನಡಿ ಒಬ್ಬ ಪಾರ್ಥಮ್ಮನವ್ರು ಅಂತೇಳಿ ಒಬ್ಬರ ಹೆಣ್ಮಕ್ಳು, ಗಂಡಸ ಸಂತಾನ ಇಲ್ದಂಗೆ ಐತಿ. ಪಾರ್ಥಮ್ಮವ್ರು ಅಂತೇಳಿ ಅವ್ರು ಇರ್ಬೋದು. ವೀರಭದ್ರ ಸ್ವಾಮಿಗಳು ಅವಾಗ ಇಲ್ಲಿ ಇಷ್ಟು ಆಡಂಬರ ಇರ್ತದಿಲ್ಲ ಅಲ್ಲಿ ಇಲ್ಲಿನ. ಅವರು ಸಂಚಾರದವ್ರು, ಚಿಕ್ಕೊಪ್ಪ ಹೋಗೋದು ಬರೋದು. ಆಮೇಲೆ ಅವ್ರದ್ದು ತಮ್ಮದೇ ಆದಂಥ ಒಂದು ಇದು ಸಿದ್ಧಾಂತ ರೀ ಅವ್ರದ್ದು. ಅದೇ ರೀತಿ ನೋಡ್ತಾ ಹೋಗ್ತಾ ಇಲ್ಲಿ ಪಾರ್ಥಮ್ಮವರು ಹೆಣ್ಮಕ್ಳು ಒಬ್ಬರು ಉಳ್ಕೊಂಡ್ರಲ್ಲ, ಅವ್ರು ಒಬ್ರು ದತ್ತಕ್ಕೆ ಮಾಡ್ಕೊಂಡ್ರಿ. ಯಾರನ್ನಂತಂದ್ರೆ ಅದೇ ತೌಗದ ಮಠ ಅಂತ ಹೇಳಿದ್ವಲ್ರಿ, ಇವ್ರು ಅವ್ರ ಒಡನಾಟ ಇತ್ತಲ್ರಿ. ಆ ಒಡನಾಟದಿಂದ ಅಲ್ಲಿ ತೌಗದ ಬಾಳೆ ಸ್ವಾಮಿಗಳು ಮೊಮ್ಮಕ್ಕಳ್ರಿ ಅವರು, ಬಸವರಾಜ ಸ್ವಾಮಿಗಳು. ಅವ್ರನ್ನ ಪಾರ್ಥಮ್ಮರು ದತ್ತಕ್ಕೆ ತಗೊಂಬಂದ್ರಿ ಇಲ್ಲಿ. ಪಾರ್ಥಮ್ಮರು ಅಂದ್ರೆ ಅವರು ಮಹಾನ್ ದೇವಿ ಸ್ವರೂಪದವ್ರು ಅವರು. ಓಕೆ ಅಜ್ಜರ್, ಇದನ್ನ ಈ ಗೋಯದ ಸುಣ್ಣನ ಯಾಕೆ ಬಡಿತಾರೆ ಇಲ್ಲಿ? ಮೊದಲಿಂದ ಹಂಗೆ ಬಂದದ್ರಿ. ಆಮೇಲೆ ಇದು ಸಗಣಿಲೆ ಸಾರಿಸ್ಯಾರ ಇಲ್ಲಿ. ಇದು ಮೊದಲಿಂದ ಅಷ್ಟೇ ಐತ್ರಿ, ಹಿಂಗ ಇರ್ಬೇಕಂತ. ಇದು ಮೊದಲಿಂದ ಹೆಂಗೈತಿ ಹಿಂಗ ಐತಿ. ಮತ್ತೇನು ಇದಕ್ಕೆ ಆಧುನಿಕ ಜಗತ್ತು ಏನು ಜಗಮಗ ಐತಿ ಅದ್ರಂಗೆ? ಇದು ಒಂದು ಇತಿಹಾಸ ಭಾಳ ಐತಿ. ಇದನ್ನ ಕಟ್ಟಡ ಮಾಡ್ಬೇಕಂತೇಳಿ ಇವ್ರ ಅಪ್ಪರು ತೆಗೆದು ಮಾಡ್ಬೇಕಂತ ಅಂದ್ರು ಆಗ್ಲಿಲ್ಲ ಅದು ಕೆಲಸ. ಯಾಕ್ರಿ ಏನದು ಇಲ್ಲಿ ಆಗ್ಬೋಡ್ಲಿಲ್ಲ. ಹೆಂಗಿದೆ ಹಂಗ ಇರ್ಲಿ ಅಂತ ದೇವಿ ಜಾಗ ಇದು. ಅದನ್ನ ತೆಗಿಬೇಕಂತೇಳಿ ಸ್ವಲ್ಪ ಮನಸ್ಸು ಮಾಡಿದ್ರೆ ಬ್ಯಾಡ ಅಂತೇಳಿ ಒಂದು ಅವ್ರಿಗೆ ಯಾಕೆ ಇದಾನಿಸ್ತೇ ಬ್ಯಾಡಪ್ಪ ಅಷ್ಟೇ ಇರಲ್ಲ ಅಂತೇಳಿ ಹೆಚ್ಚಿನ ಹೇಳಿಲ್ಲ ಅವ್ರ ಅಪ್ಪ. ನೋಡ್ರಿ ಹೆಂಗಿದೆ ಹಂಗ ಐತೆ. ಇವೆಲ್ಲ ಗುಂಡ್ರಿ ಇವು. ಗುಂಡ್ಗಲ್ರಿ, ಅದ್ರಾಗ ಇದ್ದವ್ರಿ ಅವು. ಅದು ಇದ್ದದ್ರಾಗ ಇದನ್ನ ಈ ಜಾಗ ಹುಡ್ಕೊಂಡಂತೆ ಅವ್ರಿಗೆ ಜ್ಞಾನಿಗಳು ಇದನ್ನೆಲ್ಲ ಸ್ಥಾಪನೆ ಅವ್ರು ಮಾಡಿದ್ದೇ ಇದು. ಸ್ವಾಮಿಗಳು ಮಾಡಿದ್ದಾರೆ ಇದು. ಹೌದು, ಕಲ್ಲು ಹಾಕ್ಯಾರ ಅವರು. ಅವು ಕಲ್ಲು ರೀ ಗುಂಡಿನ ಮೇಲೆ ಕಲ್ಲು ಹಾಕಿ ಇಲ್ಲೊಂದು ಬೆಳಕಿಂಡಿ ಇಟ್ಟಾರ. ಅವ್ರು ಮಾಡಿದ್ವನ್ರಿ ಇವೆಲ್ಲ? ಅವ್ರು ಮಾಡಿದ್ದಾರೆ. ಇದನ್ನ ಬದಲಾವಣೆ ಮಾಡ್ಬೇಕಂತ ಮಾಡಿದ್ರು, ಅದನ್ನ ಕಟ್ಟಡ ಮಾಡಿ ಅದಕ್ಕೆ ಕೊಡ್ಲಿಲ್ಲ.
ಈಗ ಮತ್ತೆ ದೇವಿ ಜಾಗ ಇದು. ಆ ವಿಭೂತಿ ಕಡೆಗೆ ಹೋಗಣ್ರಿ, ಅಲ್ಲಿ ನೋಡೋಣ ಅದನ್ನ ತೋರಿಸ್ತೀರಿ. ಅವಾಗಿಂದ ಅಜ್ಜಾರು ಬಳಸಿದಂತ ವಿಭೂತಿ ತಂದು ಅಡಿಸಿದ್ರು ಕೊಟ್ಟಿದ್ರಿ ಅದು. ಅದನ್ನು ತಂದು ಇಟ್ಟು ಇವರು ಮುಂದುವರ್ಸ್ಕೊಂಡು ಹೊಂಟಾರ. ಗುಡಿ ಕಟ್ಟಿ ಅದನ್ನ ಅಲ್ಲಿ ಅಲ್ಲೇ ಸಿಗುತ್ತೀರಿ ನೋಡಕ್ಕೆ. ಈಗ ನೋಡಣ್ರಿ, ನಡ್ರಿ ಹೋಗೋಣ ಆ ಕಡೆಗೆ ಹೋಗ್ರಿ. ಅಲ್ರಿ ಇವೆಲ್ಲ ಕಲ್ಲು, ಇವೆಲ್ಲ ಕಲ್ಲು. ಹಾಂ ಹಂಗೆ ನೋಡ್ರಿ. ಹ್ಞೂ ಇದೆ ಕಲ್ಲು. ಹಾಂ, ಇವು ನೋಡಿದ್ರೆ ತೊಲಿ ಇದ್ದಾಗ ಅದಾವು. ಕಲಿ ಇದ್ದಂಗೆ ಮುಪ್ಪ ಇಲ್ಲ ಅಲ್ರಿ. ಹಾಂ, ಮುಪ್ಪ ಇಲ್ಲ ಇವಕ್ಕೆ. ನಾನು ಕಟ್ಟಿಗೆ ಮಾಡಿಬಿಟ್ಟಿದ್ದೇವೆ ನಾ. ಅಲ್ರಿ ನೋಡ್ರಿ ಈಗ ನೋಡಕ್ಕೆ ಹಂಗೆ ಕಾಣತ್ತ, ಬಟ್ ಕಲ್ಲು ಇದು, ಕಲ್ಲಿನೊಳಗೆ ಐತಿ ಇದು. ಇವೆಲ್ಲ ಗುಂಡು ಕಲ್ಲು ಇದ್ದಿದ್ರಿ, ಇದ್ದಿದ್ರಾಗನೇ ಅವರು ಚಾಟ್ ಮಾಡ್ಕೊಂಡು ಇದು ಗವಿ ಇವತ್ತಿಗೆ ಗವಿನ ಅಂತಾರೆ. ವರ್ಷಕ್ಕೊಮ್ಮೆ ಕಾರ್ಯಕ್ರಮ ಆಗುತ್ತೆ ಇಲ್ಲಿ ಪೂಜೆ. ಇವು ದ್ವಾರ ಬಾಗಿಲು ಎಷ್ಟು ಸಣ್ಣದವಲ್ರಿ ಇವು? ಏನಂತ ಮಲ್ಲಿಗೆರೆ ಅವ್ರಿಗೆ ಗೌಪ್ಯ ಬೇಕಲ್ಲ. ಆಮೇಲೆ ಧ್ಯಾನ ಯೋಗದಾಗ ಸಾಧನೆ ಮಾಡಕ್ಕೆ ನಿಶಬ್ದ ಇರಬೇಕು. ಅಂದ್ರೆ ಧ್ಯಾನ ಮಾಡಲಿಕ್ಕೆ ನಿಶಬ್ದ ಸ್ಥಳ ಬೇಕು. ಮಹಾನ್ ಅಡಿಸಿದ್ರನ್ ಮೇಲೆ ಮಹಾನ್ ಯೋಗಿಗಳು ಅವರು. ಸರ್ವಸಿದ್ಧಿ ಅಂತಾರೆ ಈ ಜಾಗದಾಗ. ಸರ್ವಸಿದ್ಧಿ ಭಕ್ತರು ಸರ್ವಸಿದ್ಧಿ ಏನಿದ್ರು ಸಿದ್ಧಿ ಆಗುತ್ತೆ. ಮೆಲ್ಕ್ ಆದ್ರೂ ಭಾಳ ಇದೈತೆ. ಇವು ಮೊದಲಿನಿಂದ ರೀ ಇಲ್ಲೆಲ್ಲ ದಾಸೋಹ ಕಂಟಿನ್ಯೂ ದಾಸೋಹ ಜಾಗ ಆಗಿಬಿಡ್ತಲ್ಲ. ಹಾಗೆ ತಿರುಗಿ ಅವಾಗ ಎರಡಕ್ಕೆ ಊಟ ಹಾಕಾರ. ಆಮೇಲೆ ಅದಕ್ಕೆ ಹಗ್ಗ ಕಟ್ಟಿ ಜಗ್ಬೇಕು. ಯಾಕಂದ್ರೆ ಕೆಲವು ಒಬ್ಬರು ಬೀಸ್ತಾರೆ. ಎಷ್ಟು ಜನ ಬೀಸ್ಬೇಕ್ರಿ ಇದನ್ನು? 4 ಮಂದಿ ಬರ್ತದೆ. ಅಬ್ಬಾ, ದೊಡ್ಡ ಕಲ್ಲು ಇದು, ಏನು ಸಣ್ಣ ಕಲ್ಲಲ್ಲ. ಯಾಕ್ರಿ ಹಾಂ, ಇಲ್ಲಿ ನೋಡ್ರಿ ಅನಾಹುತ ಐತಿ. ಜೋಳ ಬೀಸೋದನ್ರಿ ಇದಕ್ಕೆ? ಜೋಳ ಬೀಸ್ತಾರೆ. ಅವಾಗೆಲ್ಲಿ ಯಾಕೆ ಗಿರಣಿಲ್ಲ ಏನು ಅವಾಗಿನ ಎಲ್ಲ ಹಂಗೆ ಇದು ಮೊದಲಿಗೆ ಸ್ವಲ್ಪ ಇನ್ನೂ ಸ್ಥಾಪನೆ ಮಾಡಿದಾಗ ಇನ್ನೂ ಸ್ವಲ್ಪ ಇದಿತ್ತು ಮಣ್ಣು. ಮಣ್ಣು ಗುಡ್ಡಿ. ಈಗೇನು ಒಳಗೆ ಹೋಗಿ ಬಂದ್ವಲ್ರಿ ಈ ಇಷ್ಟು. ಹಾಂ ಹಾಂ, ಒಳಗೆ ನೋಡಿದ್ರೆ ಎಷ್ಟು ಕೋಲ್ಡ್ ಐತಿ. ಇಲ್ಲಿ ನೋಡಿದ್ರೆ ಜಳ ಐತಿ. ಹಾಂ, ಅವಾಗ ಸ್ವಲ್ಪ ಮಣ್ಣು ತೆಗ್ದಾರ್ರಿ. ಕಟ್ಟಡ ಮಾಡೋಕ್ಕಂತ ತೆಗಿಸಿದೆ. ತಿರುಗಿ ಇಲ್ಲಿ ಸೆನೆಕ್ ಬಂದು ಅವ್ರಿಗೆ ಏನು ಅನಿಸ್ತಾನೆ ಬೇಡ ಬೇಡ ಮುಟ್ಟದ ಅಷ್ಟ ಬಿಟ್ಟಾರ ಅವ್ರು. ಬಿಡಿದು ಅದು ವಿಭೂತಿ ಗಟ್ಟಿದೆ. ಅದು ವಿಭೂತಿ ಏನ್ರಿ ಅದು? ವಿಭೂತಿ ಅಡಿಸಿದ್ರು ಕೊಟ್ಟಂಥದ್ದು. ಅವರು ಅದನ್ನು ಆ ರೀತಿ ಅಷ್ಟೊಂದು ಬಂದೋಬಸ್ತ್ ಮಾಡಿ ಕೊಟ್ಟಾಗ ಅದು ಒಂದು ವಿಭೂತಿ ಗಟ್ಟಿ ಇಲ್ಲೈತ್ರಿ. ಇಲ್ಲೈತೆ ಇಂಥದ್ದು ಕೊಟ್ಟು ಕಳಿಸ್ಯಾರನ್ರಿ ಅವ್ರು? ಬಡಿಗೆ ಆ ವಿಭೂತಿ ಗಟ್ಟಿ ಅದು. ಅದನ್ನ ಗಟ್ಟಿ ವಿಭೂತಿ ಗಟ್ಟಿನ ಮೂರ್ತಿ ಮಾಡಿ ಇವರು ನಿರ್ಪಾದಿಗಳು ಸ್ಥಾಪನೆ ಮಾಡಿ ಗುಡಿ ಸ್ಥಾಪನೆ ಮಾಡ್ತಾರೆ. ಅವ್ರು ಅಡಿಸಿದ್ರು ಕೊಟ್ಟಿದ್ರು. ಅದನ್ನ ಇಟ್ಟು ಭಯಂಕರ ದೊಡ್ಡದು ಏನು. ಆಮೇಲೆ ಇದ್ರ ಕೆಳಗೆ ನಿರ್ಪಾದಿಗಳ ಗದಿಗಿರಿ. ಇದ್ರ ಕೆಳಗಡೆ ಐತಿ. ಕೆಳಗೆ ಗವಿ ಐತಿ, ಹೋಗೋದು ಕೆಳಗೆ ಹೋಗೋದು. ಇಲ್ಲೊಂದ್ರಿ ಗದಿಗೆ ಆದಮೇಲೆ ಆಮೇಲೆ ಇದೇ ಮತ್ತು ಕೆಳಗೆ ಐತಿ. ಇವ್ರು ಅವ್ರು ತಂದದ್ದಂತ ಒಂದು ಕೋಲು. ಅಡಿಸಿದ್ರು ಕೊಟ್ಟು ಗುರುಗಳು ಕೊಟ್ಟು ಬೆಳಿಗ್ಗೆ ಇದನ್ನೇ ಮೂರ್ತಿ ಮಾಡಿ ಇಟ್ಟಾರ. ಅದ್ಭುತ. ಎಷ್ಟು ವಜ್ಜನ ಐತ್ರಿ. ಎದ್ರದನ್ರಿ ಇದು ಕಟ್ಟಿಗೆ? ಒಂಥರ ಇದ್ರ ಕಾವು ಇದ್ದಂಗೆ ಐತೆ, ಈ ಗುದ್ಲಿ ಕಾವು. ಚೆನ್ನಾಗೈತ್ರಿ. ಇದನ್ನ ಹಿಡ್ಕೊಂಡು ಅಡ್ಡಾಡಾರಲ್ರಿ ಅವರು? ಹ್ಞೂ ರೀ, ಅಜ್ಜಾರ ಅವ್ರ ಆಶೀರ್ವಾದ ಕೊಟ್ಟದನ್ನು ಮತ್ತೆ ಅದನ್ನ ಜೊತೆಗೆ ಹಿಡ್ಕೊಂಡು ಅಡ್ಡಾಡೋದು.
ಹ್ಞೂ ಮೊದಲು ಕಾಣ್ತದೆ ಬರೀ ನಮಗೂ ಕಾಣ್ತದೆ. ಹ್ಞೂ ಈಗ ಬರ್ತಾ ಬರ್ತಾ ಅದು ಈ ಸಣ್ಣ ಇವರ ಇವರೇ ನಿರ್ಪಾದ ಸ್ವಾಮಿಗಳು. ಇವರೇ ಬೇರೆ ಅಂಕಲಿಗಿಂತ ಬಂದರು. ಹ್ಞೂ ನಿರುಪಾದೇಶ್ವರ ಮಹಾಸ್ವಾಮಿಗಳು. ಬಿಳಿ ಬಟ್ಟೆ ಹಾಕೋತಿದ್ರು, ಕೈ ಒಳಗೆ ಐತಲ್ಲ ಅದೇ ಕಟ್ಟಿಗೆ ಅವ್ರದ್ದು, ಹ್ಞೂ ಅಲ್ಲಿ ಮೇಲಿತ್ತಲ್ಲ ಅದನ್ನು ಆ ಕಟ್ಟಿಗೆಯಿಂದನೇ ಅವರ ಇದು ಮಾಡಿದಾರಲ್ರಿ, ಸಿದ್ಧಿ ಸಾಧನೆ ಮಾಡಿದ್ರು. ಇವರು ಜೀವಂತ ಸಮಯ ಆದಲ್ಲ. ಅವಸ ಆದಂತಾಗಿದ್ದಾರೆ. ನಿಜ ಇದನ್ನು ಚೆನ್ನಾಗಿ ಅಲ್ಟ್ರೇಷನ್ ಮಾಡ್ಯಾರ ಇಲ್ಲ ಇವ್ರ ಕೈನಲ್ಲಿ ಮಾಡ್ಯಾರ. ಓಕೆ ಹೋಗ್ರಿ ಆ ಕಡೆಗೆ. ಹಾಂ ಬರ್ರಿ. ಆಮೇಲೆ ಮುಂದಿನವರು ಮತ್ತೆ ಹೆಚ್ಚಿದ್ದು ಗುಡಿ ಬೆಡಿ ಎಲ್ಲ ಇವರು ಸ್ಥಾಪನೆ ಆದಮೇಲೆ ಅವ್ರ ಮಕ್ಕಳ ಕೈ ಮೇಲೆ ಎಲ್ಲ ಗುಡಿ ಬೆಡಿ ಎಲ್ಲ ಬೆಳೆದಾಗ್ತವೆ.